ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಈ ಒಂದು ಯೋಜನೆ ಯಾರಿಗೆ ಗೊತ್ತಿರೋದಿಲ್ಲ. ಉಚಿತವಾಗಿ LPG ಸಿಲಿಂಡರ್ ಪಡೆಯುವಂತಹ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರು ಗೊತ್ತಿರೋದಿಲ್ಲ. ಇವರೆಗೂ 10 ಕೋಟಿ ಒಂದು ಹೆಚ್ಚು ಬಡ ಕುಟುಂಬಗಳಿಗೆ ಈ ಒಂದು LPG ಸಂಪರ್ಕವನ್ನ ಕಲ್ಪಿಸಿರ್ತಕ್ಕಂಥದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಈ ಒಂದು ಯೋಜನೆ ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ. ಯಾಕಂದ್ರೆ ಉಚಿತವಾಗಿ LPG ಸಿಲಿಂಡರ್ ಪಡೆಯುವಂತಹ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರು ಗೊತ್ತಿರೋದಿಲ್ಲ. ಸೊ ಇದೇ ತರದ ಇನ್ನೊಂದಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಚಾರಕ್ಕೆ ಬರೋದಾದ್ರೆ, ಉಚಿತ ಸಿಲಿಂಡರ್ ಗ್ಯಾಸ್ ಅನ್ನ ಪಡೆದುಕೊಳ್ಳುವಂತಹ ಈ ಒಂದು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ನೋಟಿಫಿಕೇಶನ್ ಅಥವಾ ಒಂದು ಹೊಸ ಅಪ್ಡೇಟ್ ಇರ್ತಕ್ಕಂಥದ್ದು. ಅದೇನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಒಂದು ಸಾಮಾಜಿಕ ಕಲ್ಯಾಣ ಒಂದು ಯೋಜನೆ ಆದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಸೊ ಈ ಒಂದು ಇದುವರೆಗೂ 10 ಕೋಟಿ ಒಂದು ಹೆಚ್ಚು ಬಡ ಕುಟುಂಬಗಳಿಗೆ ಈ ಒಂದು LPG ಸಂಪರ್ಕವನ್ನ ಕಲ್ಪಿಸಿರ್ತಕ್ಕಂಥದ್ದು. 2016 ಮೇ 1ರಂದು ಈ ಒಂದು ಯೋಜನೆ ಜಾರಿಗೆ ತಂದಿರ್ತಕ್ಕಂಥದ್ದು. ಇದುವರೆಗೂ 10 ಕೋಟಿಗೂ ಹೆಚ್ಚು ಒಂದು ಬಡ ಕುಟುಂಬಗಳಿಗೆ ಈ ಒಂದು LPG ಸಂಪರ್ಕ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈಗ ಒಂದು ಹೊಸ ಅಪ್ಡೇಟ್ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2025ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಇರ್ತಕ್ಕಂಥ ಹಲವಾರು ಕುಟುಂಬಗಳು ಇನ್ನೂ ಕೆಲವು ಭಾಗ ಇಲ್ಲ ಅಂತ ಹೇಳ್ತಲ್ಲ, ಕೆಲವು ಕಡೆ ಸೌದೆ ಮತ್ತೆ ಕಲ್ಲಿದ್ದಲು ಮತ್ತು ಇತರ ಒಂದು ಹಾನಿಕಾರಕ ಇಂಧನಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಅನೇಕ ರೋಗಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಪರಿಸರ ಮಾಲಿನ್ಯಕ್ಕೂ ಸಹ ಇದು ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ತಡೆಗಟ್ಟುವಲ್ಲಿ ಒಂದು LPG ಸಿಲಿಂಡರ್ನ ಸಬ್ಸಿಡಿ ದರದಲ್ಲಿ ಕೊಡೋದಕ್ಕೆ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು 2016ರಲ್ಲಿ. ಸೊ ಈ ಒಂದು 2016ರಲ್ಲಿ ಆರಂಭ ಆದಂತಹ ಈ ಒಂದು ಯೋಜನೆ ಇದುವರೆಗೂ 10 ವರ್ಷ ಆಗ್ತಾ ಬಂತು. 10.33 ಕೋಟಿ ಜನರು ಈ ಒಂದು ಯೋಜನೆಯಿಂದ ಲಾಭವನ್ನ ಪಡೆದಿರ್ತಕ್ಕಂಥದ್ದು. ನೆನಪಿರ್ಲಿ, ಸುಮಾರು 32.90 ಕೋಟಿ LPG ಗ್ರಾಹಕರಲ್ಲಿ 31%, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 32.94 ಕೋಟಿ LPG ಗ್ರಾಹಕರಲ್ಲಿ 31% ಉಜ್ವಲ ಯೋಜನೆ ಅಡಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥವ್ರು ಇದ್ದಾರೆ. ಪ್ರೆಸೆಂಟ್ ಸಬ್ಸಿಡಿ ಸಿಲಿಂಡರ್ ಬೆಲೆ 550 ರೂಪಾಯಿ ಏನ್ ಸಿಗ್ತಾ ಇದೆ ಅವರಿಗೆ ಉಜ್ವಲ ಇದಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿ ಒಂದು ರಿಯಾಯಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರತಿ ಫಲಾನುಭವಿಗೆ 300 ರೂಪಾಯಿ ನೇರ ಒಂದು DBT ಮುಖಾಂತರ ನಿಮ್ಗೆ ಬರ್ತಾ ಇರ್ತಕ್ಕಂಥದ್ದು. ಇಂದು ಈ ಒಂದು ಯೋಜನೆಗೆ ಯಾರು ಅರ್ಹರು ಅಂತ ನಾವು ನೋಡೋದಾದ್ರೆ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬಗಳ ಮಹಿಳೆಯರು, ಅಂದ್ರೆ BPL ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು, SC ST OBC ಅತ್ಯಂತ ಹಿಂದುಳಿದ ವರ್ಗ, ಒಂದು ಗ್ರಾಮೀಣ ಇರ್ಬೋದು, ವಯಸ್ಸು 18 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ, ಆದಾಯ ತೆರಿಗೆಯನ್ನ ಪಾವತಿ ಮಾಡದೇ ಇರತಕ್ಕಂಥವ್ರು ಇರ್ಬೇಕಾಗುತ್ತೆ, ಈಗಾಗಲೇ LPG ಸಂಪರ್ಕ ಯಾರು ಹೊಂದಿಲ್ಲ ಅಂತವ್ರಿಗೆ ಈ ಒಂದು ಆದ್ಯತೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಆಲ್ರೆಡಿ LPG ಸಂಪರ್ಕನ ಹೊಂದಿರತಕ್ಕಂಥವ್ರಿಗೆ ಇದು ಅವಕಾಶ ಇಲ್ಲ. ಅರ್ಜಿಗೆ ಏನೇನೆಲ್ಲ ಒಂದು ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾವು ನೋಡೋದಾದ್ರೆ, ಆಧಾರ್ ಕಾರ್ಡ್, ಯಾರೋ ಒಂದು ಫಲಾನುಭವಿ ಯಾರಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, DBT ಮುಖಾಂತರ ಒಂದು ಇದನ್ನ ಸಬ್ಸಿಡಿನ ಪಡ್ಕೊಳ್ಳೋದಕ್ಕೆ ಮೊಬೈಲ್ ನಂಬರ್, OTP ಒಂದು ಅಪ್ಡೇಟ್ಸ್ಗಾಗಿ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋವನ್ನ ನೀವು ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ, ನೀವು ಆನ್ಲೈನ್ ಅಲ್ಲಿ ಹೋಗಿ ಕೇಳಿದ್ರೆ ಅವರು ಆನ್ಲೈನ್ ಮುಖಾಂತರ ನಿಮ್ಗೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಉಜ್ವಲ ಯೋಜನೆ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಅಲ್ಲಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಆನ್ಲೈನ್ ಸೈಬರ್ ಸೆಂಟರ್ಗೆ ಹೋದ್ರೆ ನೀವು ಅವ್ರು ಹೇಳ್ತಾರೆ ಒಂದಷ್ಟು ನಾವೀಗ ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎತ್ಕೊಂಡೋದ್ರೆ ಅವರು ನಿಮ್ಗೆ ಅಪ್ಲೈ ಮಾಡ್ಕೊಡ್ತಾರೆ. ಹೊಸ ಒಂದು ಅರ್ಜಿದಾರರಿಗೆ ಸರ್ಕಾರದಿಂದ ಒಂದು ಎಚ್ಚರಿಕೆ ಒಂದು ನೋಟಿಸ್ ಇರ್ತಕ್ಕಂಥದ್ದು. ಅಂದ್ರೆ ಫ್ರಾಡ್ಗಳನ್ನ, ನಕಲಿ ಇದನ್ನ ದಾಖಲೆಗಳನ್ನ ಬಳಸಿ ಅರ್ಜಿಗಳನ್ನ ಸಲ್ಲಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ನಿಜವಾದ ಲಾಭಾರ್ಥಿಗಳು ಯಾರಿದಾರ ಅಂತವರು ಅರ್ಜಿ ಸಲ್ಲಿಸಬೇಕು ಅನ್ನೋದು ಸರ್ಕಾರದ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಅಪ್ಡೇಟ್. ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.